ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕಾರ್ಪಲ್ ಟನಲ್ ಸಿಂಡ್ರೋಮ್ ಬಗ್ಗೆ ಮಾತಾಡೋಣ. ನನ್ನ ಹೆಸರು ಡಾಕ್ಟರ್ ಅಮರ್ದೀಪ್. ನಾನು ಶಿವಂ ಅಡ್ವಾನ್ಸ್ಡ್ ಆರ್ಥೋ ಕೇರ್ ಹಾಸ್ಪಿಟಲಲ್ಲಿ ಕೀಲು ಮತ್ತು ಮೂಳೆ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಬಸವೇಶ್ವರ ನಗರಲ್ಲಿ 8th ಮೇನ್ ಅಲ್ಲಿ ಇದೆ. ಈ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಪೇಷಂಟ್ ಬರೋದು ವ್ರಿಸ್ಟ್ ಹ್ಯಾಂಡ್ ಅಲ್ಲಿ ಈ ಮೊದಲನೇ 3 ಬೆರಳಲ್ಲಿ ಟಿಂಗ್ಲಿಂಗ್ ಸೆನ್ಸೇಷನ್, ಬರ್ನಿಂಗ್ ಅಂದ್ರೆ ಉರಿ ಬರೋದು, ಪ್ರಿಕ್ಕಿಂಗ್ ಚುಚ್ಚಿದಂಗೆ ಆಗೋದು, ಆ ಥರ ಸಿಂಟಮ್ಸ್ ಇಂದ ಬರ್ತಾರೆ. ಅದು ಆಗೋದು ಒಂದು ಇಲ್ಲಿಂದ ನರ್ವ್ ಹೋಗುತ್ತೆ ರಿಸ್ಟ್ ಅಲ್ಲಿ, ಇದು ಮೀಡಿಯನ್ ನರ್ವ್ ಅಂತ ಒಂದು ಕರಿತೀವಿ. ಅದು ಒತ್ತದಾಗ ಈ ತರ ಸಿಂಟಮ್ಸ್ ಸ್ಟಾರ್ಟ್ ಆಗುತ್ತೆ. ಇದು ಕಾಮನ್ ಆಗಿ ಶುಗರ್ ಇರೋ ಪೇಷಂಟ್ಸ್ ಅಲ್ಲಿ, ವಯಸ್ಸು 60-70 ವರ್ಷ ದಾಟದ ಮೇಲೆ ತುಂಬಾ ಮೂವ್ಮೆಂಟ್ ಮಾಡಿರ್ತಾರೆ ಲೈಫಲ್ಲಿ, ಅವಾಗ ಮೂಳೆ ಸೌದು ಅದಕ್ಕೆ ಒತ್ತೋದ್ರಿಂದ ಆಗುತ್ತೆ. ಅಥವಾ ರೊಮೆಟಾಯ್ಡ್ ಆರ್ಥರೈಟಿಸ್, ಕೀಲ್ವಾಯು ಅನ್ನೋ ಒಂದು ಏನು ರೋಗ ಇದೆ ಅದರಲ್ಲಿ ನರ ಒತ್ತಿ ಪ್ರಾಬ್ಲಮ್ ಆಗುತ್ತೆ. ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಈ ತರ ತೊಂದರೆ ಕಾಣಿಸ್ಕೋಬಹುದು. ಅಥವಾ ಥೈರಾಯ್ಡ್ ಪ್ರಾಬ್ಲಮ್ಗಳಿದ್ದಾಗ ಅದರಲ್ಲೂ ಈ ತರ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಈ ಥರನೇ ಈ ಒಂದಲ್ಲ ಎರಡಲ್ಲ ತುಂಬಾ ಕಾರಣಗಳಿದಾವೆ. ಮೇನ್ ಕಾರಣಗಳನ್ನ ನಾನೀಗ ಹೇಳಿದ್ದೀನಿ. ಈ ಥರನೇ ಒಬ್ರು 70-year-old ಪೇಷಂಟ್ ನಮ್ಮ ಹತ್ರ ಬಂದಿದ್ರು. ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳಿ ಡಯಾಗ್ನೋಸ್ ಮಾಡಿದ್ವಿ. ಯಾಕೆ ಅಂದ್ರೆ ಅವರಿಗೆ ಫಸ್ಟ್ 3 ಬೆರಳಲ್ಲಿ ಜುಮ್ ಜುಮ್ ಅನ್ನೋದಾಗ್ಲಿ, ಚುಚ್ಚೋ ತರ ಸೆನ್ಸೇಷನ್ ಆಗೋದಾಗ್ಲಿ ಆಗ್ತಾ ಇತ್ತು. ಹಾಗಾಗಿ ಅದಾದ್ಮೇಲೆ ನಾವು ಏನ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಫಿಸಿಯೋಥೆರಪಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಲ್ಟ್ರಾಸೋನಿಕ್ ಥೆರಪಿ ಮತ್ತೆ ಮಸಲ್ ಸ್ಟಿಮ್ಯುಲೇಷನ್ ಕೊಟ್ಟು ಅವರಿಗೆ ಇವತ್ತು 60%, 2 ವಾರ ಫಿಸಿಯೋಥೆರಪಿ ಆದ್ಮೇಲೆ 60% ಈ ಟಿಂಗ್ಲಿಂಗ್ ಸೆನ್ಸೇಷನ್ ಏನಿದೆ ಎಲ್ಲ ಕಮ್ಮಿ ಆಗಿದೆ. ಬಟ್ ಇನ್ನು 40% ಉಳಿದಿರೋದ್ರಿಂದ ನಾವು ಇವತ್ತು ಅವ್ರಿಗೆ ಆಪರೇಷನ್ ಅಲ್ದಲೆ ಇಂಜೆಕ್ಷನ್ ಇಂದ ಆ ನೋವನ್ನ ಹೋಗ್ಸೋದಿಕ್ಕೆ ಇವತ್ತು ಒಂದು ಇಂಜೆಕ್ಷನ್ ಕೊಡ್ತಾ ಇದೀವಿ. ಅದು ಮುಂದೆ ಹೇಗೆ ರೆಸ್ಪಾನ್ಸ್ ಆಗುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಪೇಷಂಟ್ ಇಂಪ್ರೂವ್ ಆದ್ರ ಇಲ್ವಾ ಎಲ್ಲ ನಾನು ಮುಂದೆ ಹೇಳ್ತೀನಿ. ಪ್ರೇಮ್ ಲೀಲಾ ಅವರು ನಮ್ಮ ಜೊತೆಗಿದ್ದಾರೆ. 70 ವರ್ಷದ ವಯಸ್ಸಾಗಿದೆ. ಇವರಿಗೆ ಅದೇ ಏನು ಜುಮ್ ಜುಮ್ ಅಂತ ಆಗೋದಾಗ್ಲಿ, ಚುಚ್ಚಿದಂಗ ಆಗೋದಾಗ್ಲಿ ಮೊದಲನೇ 3 ಬೆರಳಲ್ಲಿ ಸ್ಟಾರ್ಟ್ ಆಯ್ತು. ಅದಕ್ಕೆ ಇವ್ರನ್ನ ನೋಡಿ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಒಂದು ಡಯಾಗ್ನೋಸಿಸ್ ಅನ್ನ ಮಾಡಿದ್ವಿ. ಅದನ್ನ ನಾನು ಮುಂಚೆನೆ ವಿಡಿಯೋಲಿ ಹೇಳ್ದಂಗೆ ಇಲ್ಲಿ ಮೀಡಿಯನ್ ನರ್ವ್ ಅಂತ ಒಂದು ನರ್ವ್ ಬರುತ್ತೆ. ಅದು ಈ ರಿಸ್ಟ್ ಭಾಗದಲ್ಲಿ ಒತ್ತದಾಗ ಈ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಇವರಿಗೆ ನಾವು ಸ್ಟ್ರೇಟ್ ಅವೇ ಆಪರೇಷನ್ ಹೇಳಿರ್ಲಿಲ್ಲ. ಇವರು ನಮ್ಮ ಜೊತೆ 2 ವಾರ ಫಿಸಿಯೋಥೆರಪಿ ಮಾಡಿದ್ದಾರೆ. ಇವರಿಗೆ 60% ಇದರಲ್ಲಿ ಏನು ಜುಮ್ ಅನ್ನೋದಾಗ್ಲಿ, ಚುಚ್ಚೋ ತರ ಆಗೋದಾಗ್ಲಿ ಏನ್ ಆಗ್ತಾ ಇತ್ತು ಕೈ ಬೆರಳುಗಳಲ್ಲಿ ಅದು ಕಮ್ಮಿ ಆಗಿದೆ. ಇನ್ನು ಉಳಿದಿರೋ 40%ಗೆ ನಾವು ಮತ್ತೆ ಸರ್ಜರಿಯನ್ನು ಮಾಡೋದ್ ಬೇಡ, ಒಂದು ಇಂಜೆಕ್ಷನ್ ಹಾಕಿ ಅದರಲ್ಲೇ ಎಷ್ಟು ಕ್ಯೂರ್ ಮಾಡಕ್ಕಾಗತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಹಾಕ್ತಾ ಇದೀವಿ. ಇದು ಸ್ಟಿರಾಯ್ಡ್ ಇಂಜೆಕ್ಷನ್ ಅಂತ ನಾವು ನರದ ಸುತ್ತ ಕೊಡ್ತೀವಿ. ಇದು ವೆಲ್ ನೋನ್ ರಿಸಲ್ಟ್ಸ್ ಕೊಡುತ್ತಿದೆ ಅನ್ನೋದು ಆಲ್ ಓವರ್ ವರ್ಲ್ಡ್ ಎಸ್ಟಾಬ್ಲಿಷ್ ಆಗಿದೆ. ಇದರಿಂದ 2 ಉಪಯೋಗಗಳಿದೆ. ಒಂದು, ಹಾಕಿದ್ಮೇಲೆ ವಾಪಸ್ಸೇ ಬಂದಿಲ್ಲ ಎಷ್ಟೊಂದು ಜನ ಪೇಷಂಟು, ಅಂದ್ರೆ ಕ್ಯೂರೇ ಆಗೋಗಿದೆ. ಆದ್ರೆ ವಾಪಸ್ ಬಂದಾಗೂನು 1 ವರ್ಷ 6 ತಿಂಗಳಲ್ಲಿ ಕಮ್ಮಿಯಾಗಿ ವಾಪಸ್ ಬಂದಾಗ ನಮಗೆ ಒಂದು ಕಾಸ್ ಗೊತ್ತಾಗುತ್ತೆ. ಇದೇ ಕಾರಣಕ್ಕೆ ಇದಾಗಿದ್ದು ಅಂತ ಗೊತ್ತಾಗುತ್ತೆ. ಆವಾಗ ನಾವು ಆಪರೇಷನ್ ಮಾಡಿದ್ರೆ ಅದರಲ್ಲಿ 100% ರಿಸಲ್ಟ್ ಇರುತ್ತೆ. ಹಾಗಾಗ್ಬಿಟ್ಟು 2 ಕಾರಣ ಇರುತ್ತೆ. ಒಂದು, ಇಲ್ಲಿ ಒತ್ತೋದ್ರಿಂದನೂ ಕೈ ಜುಮ್ ಜುಮ್ ಅನ್ನತ್ತೆ, ಹತ್ರ ನರ ಒತ್ತೋದ್ರಿಂದನೂ ಕೈ ಜುಮ್ ಜುಮ್ ಅನ್ನತ್ತೆ. ಬಟ್ ಯಾವುದು ಅಂತ ಒಂದು ಗೊತ್ತಾಗ್ಬೇಕು ಅಂದ್ರೆ ಒಂದು ಡೋಸ್ ಇಂಜೆಕ್ಷನ್ ಹಾಕ್ಸ್ಕೊಂಡು ನೋಡ್ಬೇಕು. ಇದರಲ್ಲೇ ಕಮ್ಮಿ ಆದ್ರೆ ಇದರಿಂದಾನೇ ಅಂತ ಅರ್ಥ. ಇದು ಇಂಜೆಕ್ಷನ್ ಹಾಕಿದ್ಮೇಲೂ ಕಮ್ಮಿ ಆಗಿಲ್ಲ ಅಂದ್ರೆ ಕತ್ತಲ್ಲಿರೋ ನರ ಒತ್ತೋದ್ರಿಂದನೂ ಆಗ್ತಿದೆ ಅನ್ನೋದೊಂದು ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ಆಪರೇಷನ್ ಗಿನ್ನ ಮುಂಚೆ ಒಂದು ಇಂಜೆಕ್ಷನ್ ಟ್ರಯಲ್ ಇಂದ ನಾವು ಇದನ್ನು ಸರಿ ಮಾಡ್ಕೊಬಹುದು. ಅಂಡ್ 90% ಜನ ಕ್ಯೂರು ಆಗಿದೆ. ಸೊ ಕ್ಯೂರ್ ಆದ್ರೆ ನಮಿಗೂ ಖುಷಿ, ಇವ್ರಿಗೂ ಖುಷಿ. ಓಕೆ, ಇವತ್ತು ನಾವು ಯಾವ ತರ ಇಂಜೆಕ್ಷನ್ ಕೊಡ್ತೀವಿ ಅನ್ನೋದನ್ನ ತೋರಿಸ್ತೀವಿ.
ಇವ್ರಿಗೆ ನಾವು ನರ್ವ್ದ ಆ ಕಡೆ ಈ ಕಡೆ ಸುತ್ತ ಸ್ಟಿರಾಯ್ಡ್ ಇಂಜೆಕ್ಷನ್ ಹಾಕಿದೀವಿ. ಈಗ ಅವ್ರಿಗೆ 60% ಚೆನ್ನಾಗಿದ್ರು, ಇನ್ನು 40%ಗಾಗಿ ಇದನ್ನ ಮಾಡಿದೀವಿ. ನೆಕ್ಸ್ಟ್ 1 ವೀಕ್ ಆದ್ಮೇಲೆ ಫಾಲೋ ಅಪ್ ಮಾಡ್ತೀವಿ, ಹೇಗಿದೆ ರೆಸ್ಪಾನ್ಸ್, ಯಾವ ತರ ಇಂಪ್ರೂವ್ ಆದ್ರು ಅಂತ ನಾವು ಅಪ್ಡೇಟ್ ಮಾಡ್ತೀವಿ.